ಪೊಲೀಸರು ಮತ್ತು ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿತ್ತಂತ. ವಿಜಯನಗರ ಜಿಲ್ಲಾ ಪೊಲೀಸರು ಹಂಪಿ, ಕಮಲಾಪುರ ಮತ್ತು ಸುತ್ತಮುತ್ತ ಪ್ರದೇಶ ಯಾವ್ಯಾವ ಅದಾವಲ್ಲ ಎಲ್ಲ ಹೋಟೆಲ್, ಲಾಡ್ಜ್, ರೆಸಾರ್ಟ್ ಮಾಲೀಕರ ಸಭೆ ಕರೆದು ಅವರಿಗೆಲ್ಲ ಸಿಸಿಟಿವಿ ಕಡ್ಡಾಯವಾಗಿ ನೀವು ಬಳಸಬೇಕಪ್ಪ, ಇವತ್ತ ಎಲ್ಲ ಹಾಕ್ಬಿಡ್ರಿ ಸಿಸಿಟಿವಿ ಅಂತ ಸೂಚನೆ ಕೊಟ್ಟಾರಂತ. ಅನುಮಾನಾಸ್ಪದ ವ್ಯಕ್ತಿಗಳು ಯಾರ ಹಿಂಗ್ ಓಡಾಡೋದು ಕಂಡು ಬಂದ್ರೆ ತಕ್ಷಣ ನೀವು ಪೊಲೀಸರಿಗೆ ಫೋನ್ ಮಾಡಬೇಕು, ಮಾಹಿತಿ ಕೊಡಬೇಕು. ವಿದೇಶಿ ಪ್ರವಾಸಿಗರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೇಕಂತ ಹೇಳಿ ಪೊಲೀಸರು ಸೂಚನೆ ಕೊಟ್ಟಾರಂತ. ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲಾ ಹೋಟೆಲ್, ರೆಸಾರ್ಟ್ಸ್ ಇರಬಹುದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂತಹ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನ ಮಾಡಿದ್ವಿ. ಅವರುಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ಪೊಲೀಸ್ ಇಲಾಖಾ ವತಿಯಿಂದ ಅವ್ರಿಗೆ ಏನು ಸಲಹೆ ಸೂಚನೆಗಳನ್ನ ನೋಡಬಹುದು, ಪ್ರವಾಸಿಗರು ಏನನ್ನು ಮಾಡಬಹುದು, ಏನು ಮಾಡಬಾರದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಬಹಳ ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತ. ಇನ್ನು ಹಿಂದೂಗಳೆಲ್ಲ ಒಟ್ಟಾಗಿ ಅಂತ ಹೇಳಿ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಮಾಡಿದ ಭಾಷಣ ಫುಲ್ ವೈರಲ್ ಆಗಿತ್ತು ನೋಡ್ರಿ. ಬಜೆಟ್ನಾಗ ಹಿಂದೂಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತಪ್ಪ. ಬಳ್ಳಾರಿ ಒಳಗೆ ನಡೆದಿದ್ದ ಪ್ರತಿಭಟನೆಯೊಳಗೆ ಸೋಮಶೇಖರ್ ರೆಡ್ಡಿ ಹಿಂಗ ಭಾಷಣ ಮಾಡ್ಯಾರ. ಹಿಂದೂಗಳಿಗೆ ಸರ್ಕಾರ ಬಹಳ ಅನ್ಯಾಯ ಮಾಡೈತಂತ, ನಾವೆಲ್ಲ ಸೇರಿ ಸರ್ಕಾರವನ್ನ ಕಿತ್ತೆಸಿಬೇಕು ನೋಡಂತ ಹೇಳಿ ಹೇಳಿಕೆ ಕೊಟ್ಟಿದ್ರ. ಸಿದ್ದರಾಮಯ್ಯನವರು ಸಾಬ್ರುಕಾ ಸಾತ್ ಅಂತ ಸಾಬ್ರುಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರ. ಇದಕ್ಕೆಲ್ಲ ನಾವು ಒಗ್ಗಟ್ಟಾಗಬೇಕು, ನಮಗೆಲ್ಲ ಅನ್ಯಾಯ ಮಾಡಿ ಅವ್ರಿಗಷ್ಟ ನ್ಯಾಯ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಭಾಷಣ ಮಾಡ್ಯಾರ ನೋಡ್ರಿ. ಸಿದ್ದರಾಮಯ್ಯನವರು ಸಾಬರ್ಕಾ ಸಾಥ್ ಸಾಬರ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಅವರು ಅಂದ್ರೆ ನಮಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮಾಡಿ ಅವ್ರಿಗೊಂದೇ ನ್ಯಾಯ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಓಟ್ಗಳು ಸಿಗ್ತವೆ, ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕ್ತಾರೆ, ಬೇರೆ ಯಾರು ಓಟ್ ಹಾಕಿಲ್ಲ ಅಂತೇಳಿ ಎಲ್ಲ ನಮ್ಮವ್ರಿಗೆಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಜೆಟ್ ಅಂದ್ರೆ ಪಿಕ್ ಪಾಕೆಟ್ ಬಜೆಟ್ ಅಂತ ಅನ್ಸುತ್ತೆ ಇದನ್ನೆಲ್ಲ. ಯಾಕಂದ್ರೆ ನಮ್ಮ ಮೆಜಾರಿಟಿ ಹಿಂದೂಗಳ ಜೋಬಿಯಲ್ಲಿ ಕೈ ಹಾಕಿ ಅಲ್ಪಸಂಖ್ಯಾತರ. ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಬೀದರ್ನ್ಯಾಗ ಶಾಸಕ ಪ್ರಭು ಚವ್ಹಾಣ್ ಮಾತಾಡ್ಯಾರ. ಬಜೆಟ್ ಒಳಗ ಔರಾದ್ ಮತ್ತು ಬೀದರ್ಗ ಸರ್ಕಾರ ಚಂಬು ಕೊಟ್ಟೈತ್ ನೋಡ್ರಿ. ಕುಡಿಯೋ ನೀರು ಟೆಂಡರ್ ಆಗಿ 1.5 ವರ್ಷ ಆತ, ಇನ್ನೂ ತನಕ ಕೆಲಸನ ಚಾಲೂ ಆಗಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಾರ. चंबू बजट में चंबू, औराद में कुछ भी नहीं है, बिदर में भी बजट में कुछ भी नहीं है. ये जो बजट बजे है ये 19-20 में प्रयत्न किया और 22-23 में मंजूर हुआ है. 22-23 में मंजूर हुआ है. ऑर्डर कॉपी मेरे पास है. और ये मैं जो कारंजा से औराद का भी विस्मरण किया था आपको. टेंडर हो गया, 1.5 साल हो गया. ಶಿಶುನಾಳದಾಗ ಸಂತ ಶಿಶುನಾಳಧೀಶರ ಅದ್ದೂರಿ ಜಾತ್ರೆ ನಡೆದೈತಿ. ಹಿಂದೂ ಮುಸ್ಲಿಂ ಭಾವ್ಯಕತೆಯ ಸಂಕೇತ ಆಗಿ ಈ ಜಾತ್ರಾ ಮಹೋತ್ಸವ ನಡೆದಿದ್ದ. ಗುರು ಗೋವಿಂದ ಭಟ್ ಹಂಗ ಶರೀಫರ ರಥೋತ್ಸವ ನೆರವೇರಿತಂತ ನೋಡ್ರಿ. ಕುಂಕುಮ ಹಚ್ಚಿ ಹಿಂದೂ ಸಂಪ್ರದಾಯದ ಪ್ರಕಾರ ಕಾಯಿ ಒಡೆದ್ರ, ಅಂಗಾರ ಹಚ್ಚಿ ಮುಸ್ಲಿಂ ಸಮುದಾಯದ ಪ್ರಕಾರ ಮಾಲೆ ಹಾಕ್ಯಾರಂತ. ಎರಡೂ ಸಮುದಾಯದ ಜನ ಒಟ್ಟಾಗಿ ಈ ರಥವನ್ನ ಎಳೆದಾರಂತ. ಬೀದರ್ ತಾಲೂಕಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂಪರ್ ಆಫರ್ ಕೊಟ್ಟಾರ. ಔರಾದ್ ಹಾಗೂ ಕಮಲಾನಗರದ ತಾಲೂಕಿಗೆ ಕೇಂದ್ರ ಸರ್ಕಾರ ಪವರ್ ಗ್ರಿಡ್ ಮಂಜೂರು ಮಾಡಿದ್ದ. ರಾಜ್ಯದಾಗ ಮೊದಲ ಪವರ್ ಗ್ರಿಡ್ ಇದಾಗಿತ್ತಂತ. 2147 ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದ್ದ. ಈಗಾಗಲೇ ಕಾಮಗಾರಿನೂ ಚಾಲೂ ಆಗೈತಂತ. ಶಾಸಕ ಪ್ರಭು ಚವ್ಹಾಣ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ಯಾರ. 675 ಕೆವಿ ಪವರ್ ಟ್ರಾನ್ಸಿಷನ್ ಸಾಮರ್ಥ್ಯದ ಕರ್ನಾಟಕ ಮೊದಲ ಪವರ್ ಗ್ರಿಡ್ ವಿದ್ಯುತ್ ಉಪಕೇಂದ್ರ ಇದಂತ. ನಮ್ಮ ಬಹಳ ದಿವಸ ಒಂದು ಸಂಕಲ್ಪ ಇತ್ತು, ಬೇಡಿಕೆ ಇತ್ತು. ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಾಜೆಕ್ಟ್ ತರಬೇಕು. ಅದಕ್ಕಾಗಿ 2019-20 ವರ್ಷದಿಂದ ನಮ್ಮ ಹಿಂದಿಂದ ಮಂತ್ರಿ ಪಿಯೂಷ್ ಗೋಯಲ್ ಅವರು ಭೇಟಿ ಮಾಡಿ ಚರ್ಚೆ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಇಲ್ಲಿ ಪವರ್ ಗ್ರೇಡ್ ಟ್ರಾನ್ಸ್ಪೋರ್ಟೇಷನ್ ಮಂಜೂರು ಮಾಡಿದ್ದೀನಿ. ಬಹಳ ಹೆಮ್ಮೆ.
ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಆರತಿ ಬೆಳಗ್ಗೆ ಬೀಳ್ಕೊಟ್ಟ ಅಪರೂಪದ ಘಟನೆ ಯಾದಗಿರಿಯ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣದಾಗ ನಡೆದೈತಿ. ಕಕ್ಕೇರ ಪಟ್ಟಣದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೃದಯ ಸ್ಪರ್ಶಿ ಬೀಳ್ಕೊಡಕ್ಕೆ ಕೊಟ್ಟಾರಂತ ನೋಡ್ರಿ. ಆರತಿ ಬೆಳಗ್ಗೆ ಪುಷ್ಪ ಹಾಕಿ ಅವ್ರನ್ನ ಬೀಳ್ಕೊಟ್ಟಾರ. ಮತ್ತು ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿತ್ತಂತ. ವಿಜಯನಗರ ಜಿಲ್ಲಾ ಪೊಲೀಸರು ಹಂಪಿ, ಕಮಲಾಪುರ ಮತ್ತು ಸುತ್ತಮುತ್ತ ಪ್ರದೇಶ ಯಾವ್ಯಾವ ಅದಾವಲ್ಲ ಎಲ್ಲ ಹೋಟೆಲ್, ಲಾಡ್ಜ್, ರೆಸಾರ್ಟ್ ಮಾಲೀಕರ ಸಭೆ ಕರೆದು ಅವರಿಗೆಲ್ಲ ಸಿಸಿಟಿವಿ ಕಡ್ಡಾಯವಾಗಿ ನೀವು ಬಳಸಬೇಕಪ್ಪ, ಇವತ್ತ ಎಲ್ಲ ಹಾಕ್ಬಿಡ್ರಿ ಸಿಸಿಟಿವಿ ಅಂತ ಸೂಚನೆ ಕೊಟ್ಟಾರಂತ. ಅನುಮಾನಾಸ್ಪದ ವ್ಯಕ್ತಿಗಳು ಯಾರ ಹಿಂಗ್ ಓಡಾಡೋದು ಕಂಡು ಬಂದ್ರೆ ತಕ್ಷಣ ನೀವು ಪೊಲೀಸರಿಗೆ ಫೋನ್ ಮಾಡಬೇಕು, ಮಾಹಿತಿ ಕೊಡಬೇಕು. ವಿದೇಶಿ ಪ್ರವಾಸಿಗರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೇಕಂತ ಹೇಳಿ ಪೊಲೀಸರು ಸೂಚನೆ ಕೊಟ್ಟಾರಂತ. ನಮಸ್ಕಾರ. ಈ ದಿನ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂತಹ ಎಲ್ಲ ಹೋಟೆಲ್, ರೆಸಾರ್ಟ್ಸ್ ಇರಬಹುದು ಮತ್ತು ಹೋಮ್ ಸ್ಟೇಸ್ ಈ ಭಾಗಗಳಲ್ಲಿ ಹೆಚ್ಚು ವಿಶೇಷವಾಗಿ ತುಂಗಭದ್ರೆಯ ಬಲದಂಡೆಯಲ್ಲಿರುವಂತಹ ಎಲ್ಲ ಪ್ರವಾಸಿಗ ಸಂಬಂಧಪಟ್ಟಿರುವ ವಾಸ್ತವ್ಯ ಹೂಡುವಂತಹ ಸ್ಥಳಗಳಲ್ಲಿ ಎಲ್ಲರನ್ನೂ ಓನರ್ಸು ಮತ್ತು ಅಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲರನ್ನೂ ಕರೆಸಿ ನಾವು ಒಂದು ವಿಶೇಷ ಸಭೆಯನ್ನ ಮಾಡಿದ್ವಿ. ಅವರುಗಳ ಕಡೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ಪೊಲೀಸ್ ಇಲಾಖಾ ವತಿಯಿಂದ ಅವ್ರಿಗೆ ಏನು ಸಲಹೆ ಸೂಚನೆಗಳನ್ನ ನೋಡಬಹುದು, ಪ್ರವಾಸಿಗರು ಏನು ಮಾಡಬಹುದು, ಏನು ಮಾಡಬಾರದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಿದ್ದೀವಿ. ಅದಕ್ಕೂ ಕೂಡ ಅವರು ಬಹಳ ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ. ನಮ್ಮ ಹಂಪಿ ಭಾಗದಲ್ಲಿ, ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ ಅಂತ. ಇನ್ನು ಹಿಂದೂಗಳೆಲ್ಲ ಒಟ್ಟಾಗಿ ಅಂತ ಹೇಳಿ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಮಾಡಿದ ಭಾಷಣ ಫುಲ್ ವೈರಲ್ ಆಗಿತ್ತು ನೋಡ್ರಿ. ಬಜೆಟ್ನಾಗ ಹಿಂದೂಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತಪ್ಪ, ಬಳ್ಳಾರಿ ಒಳಗ ನಡೆದಿದ್ದ ಪ್ರತಿಭಟನೆಯೊಳಗ ಸೋಮಶೇಖರ್ ರೆಡ್ಡಿ ಹಿಂಗ ಭಾಷಣ ಮಾಡ್ಯಾರ. ಹಿಂದೂಗಳಿಗೆ ಸರ್ಕಾರ ಬಹಳ ಅನ್ಯಾಯ ಮಾಡೈತಂತ, ನಾವೆಲ್ಲ ಸೇರಿ ಸರ್ಕಾರವನ್ನ ಕಿತ್ತೆಸಿಬೇಕು ನೋಡಂತ ಹೇಳಿ ಹೇಳಿಕೆ ಕೊಟ್ಟಿದ್ರ. ಸಿದ್ದರಾಮಯ್ಯನವರು ಸಾಬ್ರುಕಾ ಸಾತ್ ಅಂತ ಸಾಬ್ರುಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರ. ಇದಕ್ಕೆಲ್ಲ ನಾವು ಒಗ್ಗಟ್ಟಾಗಬೇಕು, ನಮಗೆಲ್ಲ ಅನ್ಯಾಯ ಮಾಡಿ ಅವ್ರಿಗಷ್ಟ ನ್ಯಾಯ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಭಾಷಣ ಮಾಡ್ಯಾರ ನೋಡ್ರಿ. ಸಿದ್ದರಾಮಯ್ಯನವರು ಸಾಬರ್ಕಾ ಸಾಥ್ ಸಾಬರ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ನಮಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮಾಡಿ ಅವ್ರಿಗೊಂದೇ ನ್ಯಾಯ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಓಟ್ಗಳು ಸಿಗ್ತವೆ, ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕ್ತಾರೆ, ಬೇರೆ ಯಾರು ಓಟ್ ಹಾಕಿಲ್ಲ ಅಂತೇಳಿ ಎಲ್ಲ ನಮ್ಮವ್ರಿಗೆಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಜೆಟ್ ಅಂದ್ರೆ ಪಿಕ್ ಪಾಕೆಟ್ ಬಜೆಟ್ ಅಂತ ಅನಿಸುತ್ತೆ ಇದನ್ನೆಲ್ಲ. ಯಾಕಂದ್ರೆ ನಮ್ಮ ಮೆಜಾರಿಟಿ ಹಿಂದೂಗಳ ಜೋಬಿಯಲ್ಲಿ ಕೈ ಹಾಕಿ ಅಲ್ಪಸಂಖ್ಯಾತರ. ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಬೀದರ್ನ್ಯಾಗ ಶಾಸಕ ಪ್ರಭು ಚವ್ಹಾಣ್ ಮಾತಾಡ್ಯಾರ. ಬಜೆಟ್ ಒಳಗ ಔರಾದ್ ಮತ್ತು ಬೀದರ್ಗ ಸರ್ಕಾರ ಚಂಬು ಕೊಟ್ಟೈತ್ ನೋಡ್ರಿ. ಕುಡಿಯೋ ನೀರು ಟೆಂಡರ್ ಆಗಿ 1.5 ವರ್ಷ ಆತ, ಇನ್ನೂ ತನಕ ಕೆಲಸನ ಚಾಲೂ ಆಗಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಾರ.